ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹುಣಸೆ ಹಣ್ಣನ್ನು ವರ್ಷಗಳವರೆಗೂ ಹೇಗೆ ಸ್ಟೋರ್ ಮಾಡಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಅದಕ್ಕಾಗಿ ನಾವು ಮಾಡಬೇಕಾದದ್ದು ಮೊದಲನೇದಾಗಿ ಹುಣಸೆ ಹಣ್ಣನ್ನು ತಂದ ದಿನವೇ ನೀವೇನು ಮಾಡಬೇಕು, ಅದರಲ್ಲಿರುವಂತಹ ಬೀಜಗಳನ್ನು ತೆಗಿಬೇಕು. ಹಾಗೆಯೇ ಅದರಲ್ಲಿ ಇರುವಂತಹ ನಾರುಗಳನ್ನೆಲ್ಲ ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಫಸ್ಟ್ ನಾವು ಕ್ಲೀನ್ ಮಾಡ್ಕೋಬೇಕು. ಹುಣಸೆ ಹಣ್ಣನ್ನೆಲ್ಲ ಪದೇ ಪದೇ ತರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಜಾಸ್ತಿ ಪ್ರಮಾಣದಲ್ಲಿ ತಂದುಬಿಟ್ಟು ಅದನ್ನು ಸ್ಟೋರ್ ಮಾಡ್ತೀವಿ ನೋಡಿ. ಈ ರೀತಿ ತೊಗೊಂಡು ಬಂದವಾಗ ಇದನ್ನು ಹೀಗೆ ಸ್ವಲ್ಪ ಸ್ವಲ್ಪನೇ ಹೀಗೆ ಬಿಡಿಸ್ಬಿಟ್ಟು ಅದರಲ್ಲಿರುವಂತಹ ನಾರುಗಳನ್ನೆಲ್ಲ ತೆಗೆದುಬಿಟ್ಟು, ಬೀಜ ಇದ್ದರೆ ಬೀಜನೂ ಕೂಡ ತೆಗೆದುಬಿಟ್ಟು ನೀವು ಕ್ಲೀನ್ ಮಾಡಿಡಿ. ಫಸ್ಟು ನೀವು ಇದಿಷ್ಟನ್ನು ಕ್ಲೀನ್ ಮಾಡ್ಕೋಬೇಕು. ನಂತರ ಈ ಹುಣಸೆ ಹಣ್ಣನ್ನು ಒಂದು ಅಗಲವಾಗಿರುವ ತಟ್ಟೆಯಲ್ಲಿ ನೀವೇನು ಮಾಡಿ, ಇದನ್ನು ಈ ಥರ ಬಿಡಿಸ್ಕೊಂಡ ನಂತರ ಪರಾತ ಅಥವಾ ಒಂದು ದೊಡ್ಡ ಅಗಲವಾಗಿರುವಂತಹ ತಟ್ಟೆಯಲ್ಲಿ ಇದನ್ನು ಅಷ್ಟನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಕ್ಲೀನಾಗಿ ಬಿಡಿ ಬಿಡಿಯಾಗಿ ಅದನ್ನು ಇಟ್ಬಿಟ್ಟು ಬಿಸಿಲಲ್ಲಿ 2 ದಿನ ಅದನ್ನು ಚೆನ್ನಾಗಿ ಡ್ರೈ ಮಾಡ್ಕೊಳ್ಳಿ. ಬಿಸಿಲಲ್ಲಿ ಇದನ್ನು 2 ದಿನ ನೀಟಾಗಿ ಒಣಗಿಸ್ಕೊಂಡ್ರೆ ಒಂದೂ ಕೂಡ ಹುಳ ಆಗೋದಿಲ್ಲ. ತುಂಬ ತಿಂಗಳುಗಳವರೆಗೂ ಕೂಡ ಇದನ್ನು ಫ್ರೆಶ್ ಆಗಿ ನೀವು ಹಾಗೆ ಇಟ್ಕೋಬಹುದು ನೋಡಿ. ನಾನೀಗ ಒಂದು ದೊಡ್ಡದಾಗಿರುವಂತಹ ತಟ್ಟೆನ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಈ ರೀತಿ ಹುಣಸೆ ಹಣ್ಣನ್ನು ಹೀಗೆ ಹಾಕ್ತಾಯಿದ್ದೀನಿ. ಅದರಲ್ಲಿರುವಂತಹ ನಾರುಗಳನ್ನು ಹಾಗೆ ಬೀಜಗಳನ್ನು, ಕಸ ಇರೋದನ್ನು ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಸಪ್ರೇಟ್ ಮಾಡಿಬಿಟ್ಟು ಈ ರೀತಿ ಬಿಡಿ ಬಿಡಿಯಾಗಿ ನಾನು ಹುಣಸೆ ಹಣ್ಣನ್ನು ತೆಗೆದುಬಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ನೋಡಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಎಷ್ಟು ಕಸ ಬಂದಿದೆ ಅಂತ ಹೇಳಿ ಆ ತಟ್ಟೆಯಲ್ಲಿ. ಈಗ ಇದನ್ನು 2 ದಿನ ನಾನು ಬಿಸಿಲಲ್ಲಿ ಇಟ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ. 2 ದಿನ ಬಿಸಿಲಲ್ಲಿ ಇಟ್ಟ ನಂತರ ನೋಡಿ ಈ ರೀತಿ ಇದೆ. ಈಗ ಈ ಹುಣಸೆ ಹಣ್ಣನ್ನು ಹಾಗೆ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀರಾ. ತುಂಬ ವರ್ಷ 1 ವರ್ಷ 2 ವರ್ಷ ಹೇಗೆ ಇಡಬೇಕು ಅಂತ ನಾವೀಗ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀವಿ. ಈಗ ನಾನು ತೋರಿಸ್ತಾ ಇರೋದು ಹುಣಸೆ ಹಣ್ಣಿನ ರಸನ ಹೇಗೆ ಸ್ಟೋರ್ ಮಾಡಬೇಕು ತುಂಬ ದಿನಗಳವರೆಗೂ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಬೆಳಗ್ಗೆ ತಿಂಡಿ ಮಾಡುವಾಗಲಿ ಅಥವಾ ಮಧ್ಯಾಹ್ನ ಅಡುಗೆ ಮಾಡುವಾಗಲಿ, ಅರ್ಜೆಂಟಲ್ಲಿ ಅಡುಗೆ ಮಾಡುವಾಗ ಹಾಗೆ ನಾವು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಅದರ ರಸ ಹಿಂಡಿ ಆವಾಗ ನಾವು ತೆಗೆದು ಲೇಟ್ ಆಗಿಬಿಡುತ್ತಲ್ವ, ಟೈಮು ಸೇವ್ ಆಗೋದಿಲ್ಲ ನಮಗೆ. ಗೃಹಿಣಿಯರು ಎಷ್ಟು ಸ್ಮಾರ್ಟಾಗಿ ಕೆಲಸ ಮಾಡಿದರೂ ಕೂಡ ಸಾಲದು. ಯಾಕಂದರೆ ತುಂಬ ಕೆಲಸ ಇರುತ್ತೆ, ಟೈಮು ಸ್ವಲ್ಪ ಕೂಡ ಇರೋದೇ ಇಲ್ಲ. ಸೊ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ನೋಡಿ, ಈ ನಾನು ತೋರಿಸ್ತಿರೋ ಟ್ರಿಕ್ಸನ್ನು ನೀವು ಬಳಸಿ ನಿಮಗೆ ಕೆಲಸ ಕೂಡ ಈಸಿಯಾಗಿ ಆಗುತ್ತೆ ನೋಡಿ. ನಾನು ಹುಣಸೆ ಹಣ್ಣನ್ನು ಒಂದ್ಸರಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ತೊಳ್ಕೊಂಡು ಬಂದಿದ್ದೀನಿ. ನಂತರ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು 1 ಅವರ್ ಅದನ್ನು ನೆನೆಸ್ಕೊಂಡು ಬಂದಿದ್ದೀನಿ ನೋಡಿ. ಈ ರೀತಿ ಹುಣಸೆ ಹಣ್ಣನ್ನು 1 ಅವರ್ ನೆನೆಸ್ಬಿಟ್ರೆ ನೋಡಿ ಈ ರೀತಿ ತುಂಬ ಸಾಫ್ಟಾಗಿ ಆಗುತ್ತೆ. ಈಗ ಇದನ್ನು ಕೈಯಿಂದ ಈ ರೀತಿನೇ ಹೀಗೆ ನೋಡಿ ಕಿವುಚಿ ಇದನ್ನು ಹುಳಿನ ತೆಗಿಯೋಣ ನೋಡಿ. ಈ ರೀತಿ ಹೀಗೆ ಮಾಡಿದರೆ ಹುಳಿ ಎಲ್ಲ ಚೆನ್ನಾಗಿ ಬಂದ್ಬಿಡುತ್ತೆ. ಈಗ ನಾನು ತೋರಿಸ್ಕೊಡ್ತಿರೋ ರೀತಿ ಹುಣಸೆ ಹಣ್ಣನ್ನು ನೀವು ಸ್ಟೋರ್ ಮಾಡಿ ಇಟ್ಟರೆ 15ರಿಂದ 20 ದಿನಗಳವರೆಗೂ ಕೂಡ ತುಂಬ ಚೆನ್ನಾಗಿ ನೀವು ಸ್ಟೋರ್ ಮಾಡಿ ಇಡ್ಬೋದು. 20 ದಿನ ಏನು 1 ತಿಂಗಳವರೆಗೂ ಕೂಡ ನೀವು ಸ್ಟೋರ್ ಮಾಡಿ ಇಡ್ಬೋದು. ಬೇಕಂದಾಗ ತಕ್ಷಣವೇ ಬಳಸ್ಬಿಡಬಹುದು ನೋಡಿ. ಈಗ ಆಲ್ರೆಡಿ ನಾನು ಹುಣಸೆ ಹಣ್ಣನ್ನು ಪೂರ್ತಿಯಾಗಿ ಹೀಗೆ ನಾನು ಕೈಯಿಂದನೇ ಕಿವುಚ್ಬಿಟ್ಟು ಬರೀ ಹುಣಸೆ ಹಣ್ಣಿನ ರಸ ಮಾತ್ರ ನಾನು ಹುಳಿಯನ್ನು ಹಿಂಡ್ಕೊಂಡು ಬಂದಿದ್ದೀನಿ ನೋಡಿ. ಇಷ್ಟು ಹುಳಿ ಸಿಕ್ಕಿದೆ. ಹಾಗೆಯೇ ಇದನ್ನು ಕೂಡ ಬಿಸಾಕ್ಬಿಡಿ. ನೀವು ಹಿತ್ತಾಳೆ ಹಾಗೆ ತಾಮ್ರದ ಪಾತ್ರೆಗಳನ್ನು ತಿಕ್ಕಲಿಕ್ಕೆ ಈ ಹುಣಸೆ ಹಣ್ಣನ್ನು ಬಳಸಬಹುದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅಂಗಡಿಯಿಂದ ತಂದಿರೋ ರೀತಿ ಕ್ಲೀನ್ ಆಗಿಬಿಡುತ್ತೆ. ಪೂಜಾ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಥವಾ ನಲ್ಲಿಗಳನ್ನು ಕ್ಲೀನ್ ಮಾಡಲಿಕ್ಕೆ ಅಥವಾ ನೀವು ತಾಮ್ರದ್ದು ಹಿತ್ತಾಳೆಯ ಪಾತ್ರೆಗಳನ್ನು ಕ್ಲೀನ್ ಮಾಡಲಿಕ್ಕೆ ಈ ಹುಣಸೆ ಹಣ್ಣನ್ನು ಬಳಸಬಹುದು ನೋಡಿ. ಈಗ ಹುಣಸೆ ಹಣ್ಣಿನ ರಸವನ್ನು ತೆಗೆದಿಟ್ಕೊಂಡಿದ್ನಲ್ಲ, ಅದನ್ನು ನಾನು ಏನು ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಹುಣಸೆ ಹಣ್ಣನ್ನು ನೋಡಿ ಹೀಗೆ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ನೀವು ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ. ಈ ಥರ ಕೈ ಆಡಿಸ್ತಾನೆ ಇರಬೇಕು ನೀವು, ಸೌಟನ್ನು ಹೀಗೆ ನೀವು ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ನೋಡಿ. ಈ ರೀತಿ ನೀವು ಕುದಿಯಲಿಕ್ಕೆ ಇಟ್ಬಿಟ್ಟು ಚೆನ್ನಾಗಿ ಇದು ಕುದ್ದು ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ನೋಡಿ. ನೀವು ಈಗ ಹೇಗಿದೆ ಕಲರು, ಹಾಗೆಯೇ ಕೊನೆಯದಾಗಿ ಹೇಗಿರುತ್ತೆ ಕಲರ್ ಅಂತ ಹೇಳಿ ನೀವು ಗಮನಿಸಿದರೆ ಗೊತ್ತಾಗುತ್ತೆ ನೋಡಿ. ನಾನು ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡು ಇದನ್ನು ಬರ್ತೀನಿ
ನೋಡಿ, ಕುದಿಯುವಾಗ ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಅದು ಬರ್ತಾ ಬರ್ತಾ ಕಲರು ಚೇಂಜ್ ಆಗುತ್ತೆ, ಹಾಗೆ ಥಿಕ್ನೆಸ್ ಬರುತ್ತೆ, ಹಾಗೆ ನೀರಿನಂಶ ಎಲ್ಲ ಹೋಗಿಬಿಟ್ಟು ಹುಳಿ ಅಂಶ ಮಾತ್ರ ಉಳ್ಕೊಳ್ಳುತ್ತೆ. ನೋಡಿ, ಈ ರೀತಿ ನಾವು ಹುಣಸೆ ಹಣ್ಣನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ಟು ಇದನ್ನು ಕೂಡ ಸ್ಟೋರ್ ಮಾಡಿ ಇಡ್ಬೋದು. ತುಂಬ ದಿನಗಳವರೆಗೂ ಕೂಡ, 15 ದಿನ ಅಲ್ಲ, 20 ದಿನ ಅಲ್ಲ, ನೀವು 1.5 ತಿಂಗಳವರೆಗೂ ಕೂಡ ಈ ರಸವನ್ನು ಚೆನ್ನಾಗಿ ಹಾಗೆ ಸ್ಟೋರ್ ಮಾಡಿ ಇಡಬಹುದು. ನೋಡಿ, ಈ ರೀತಿ ನಾನು ಈಗ ಕುದಿಸ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಿರ್ಬೋದು ಫಸ್ಟು ಯಾವ ಥರ ಇತ್ತು, ಈಗ ಹೇಗಾಗಿದೆ ಅಂತ ಹೇಳಿ. ಸ್ವಲ್ಪ ಥಿಕ್ನೆಸ್ ಬಂದಿದೆ, ಹಾಗೆಯೇ ಕಲರ್ ಕೂಡ ಚೇಂಜ್ ಆಗಿದೆ, ನೀರಿನಂಶ ಎಲ್ಲ ಹೊರಟು ಹೋಗಿದೆ. ನೋಡಿ, ಈ ರೀತಿ ಹೀಗೆ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ರೆ ಮಾತ್ರ ಹುಣಸೆ ಹುಳಿ ತುಂಬ ದಿನಗಳವರೆಗೂ ಕೂಡ ಅದನ್ನು ಸ್ಟೋರ್ ಮಾಡಿ ಇಡಬಹುದು. ನೋಡಿ, ಈಗ ನಾನು ಹುಣಸೆ ಹುಳಿನ ಚೆನ್ನಾಗಿ ಕುದಿಸ್ಕೊಂಡು ಬಂದಿದ್ದೀನಿ. ಏನಿಲ್ಲ ಅಂದ್ರೂ 20ರಿಂದ 25 ನಿಮಿಷ ಈ ಹುಳಿ ಚೆನ್ನಾಗಿ ಕುದಿಬೇಕು. ನಂತರ ನಿಮ್ಮನೆಯಲ್ಲಿರುವಂತಹ ಗಾಜಿನ ಬಾಟ್ಲಿಯಲ್ಲಿ, ಗಾಜಿನ ಬಾಕ್ಸ್ಗಳಲ್ಲಿ ನೀವು ಈ ಹುಳಿಯನ್ನು ಶೇಖರಿಸಿ ಇಟ್ಟರೆ ತುಂಬ ದಿನಗಳವರೆಗೂ ಕೂಡ ಚೆನ್ನಾಗೇ ಇರುತ್ತೆ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡೋದಕ್ಕಿಂತ ಗಾಜಿನ ಡಬ್ಬದಲ್ಲಿ ಇಟ್ಟರೆ ಮಾತ್ರ ತುಂಬ ದಿನಗಳವರೆಗೂ ಕೂಡ ನೀವು ಅದನ್ನು ಜೋಪಾನ ಮಾಡಬಹುದು. ನೋಡಿ, ಇಲ್ಲಿ ನಾನು ಸಾಸ್ ಖಾಲಿ ಆಗಿರುತ್ತಲ್ವ, ಆ ಬಾಟಲನ್ನು ನಾನು ತೊಳೆದಿಟ್ಕೊಂಡಿದ್ದೀನಿ. ಈಗ ಈ ಹುಣಸೆ ಹುಳಿನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸಾಸ್ ರೀತಿ ನೀವು ಆಗಾಗ ಸ್ವಲ್ಪ ಹಾಕ್ಕೊಂಡು ಬಳಸಬಹುದು. ಪುಳಿಯೋಗರೆ ಮಾಡಲಿಕ್ಕೆ ಇಮಿಡಿಯೇಟ್ ನೀವು ಹುಣಸೆ ಹುಳಿನ ಬಳಸಬಹುದು. ಹಾಗೆಯೇ ಪಲ್ಯ, ಸಾರುಗಳಿಗೆ ಬಳಸಬಹುದು. ಈಸಿನೂ ಆಗುತ್ತೆ. ಒಂದು ಸರಿ ನೀವು ಹೀಗೆ ಮಾಡ್ಕೊಂಡ್ಬಿಟ್ರೆ 15ರಿಂದ 20 ದಿನಗಳ ಕಾಲ ಕೂಡ ಚಿಂತೆನೇ ಇರೋದಿಲ್ಲ. ಟೈಮು ಸೇವ್ ಆಗುತ್ತೆ, ಹಾಗೆಯೇ ದುಡ್ಡು ಕೂಡ ಸೇವ್ ಆಗುತ್ತೆ. ನೋಡಿ, ನಾವು ಈ ರೀತಿ ಟ್ರಿಕ್ಸ್ಗಳನ್ನು ನಾವು ಕಲ್ತ್ಕೊಂಡ್ಬಿಟ್ರೆ ಸಾಕು, ಅಡುಗೆ ಕೆಲಸ ಕೂಡ ಈಸಿ ಆಗುತ್ತೆ. ನೋಡಿ, ಬೇಕಂದವಾಗ ನೀವು ಹೀರಿಗೆ ತೆಗೆದುಬಿಟ್ಟು ಯೂಸ್ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ಕನ್ನಡ ಚಾನಲ್ನ ಪ್ರೋತ್ಸಾಹಿಸಿ. ಓಕೆ, ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋ ಒಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.